ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾವು ವಿಟಮಿನ್ ಸೊಪ್ಪು ಏನು ಹೇಳ್ತೇವೆ, ಇದನ್ನು ನಾವು ಚಕ್ರಮುನಿ ಸೊಪ್ಪು ಕೂಡ ಹೇಳ್ತೇವೆ. ಇದನ್ನು ನಾವು ದಿನನಿತ್ಯದ ಅಡಿಗೆಗಳಲ್ಲಿ ಬಳಸೋದ್ರಿಂದ ತುಂಬಾ ಉಪಯೋಗಕಾರಿ ಉಂಟು. ಹಾಗೆ ಇದು ಪ್ರೋಟೀನ್ ಹಾಗೂ ಐರನ್, ಕ್ಯಾಲ್ಶಿಯಂ, ವಿಟಮಿನ್ಗಳಿಂದ ತುಂಬಿರುವುದರಿಂದ ಆರೋಗ್ಯಕ್ಕೆ ಕೂಡ ಉತ್ತಮವಾಗಿರುತ್ತದೆ ಹಾಗೂ ಜೀರ್ಣಕ್ರಿಯೆಗೂ ಕೂಡ ತುಂಬಾ ಸಹಾಯಕಾರಿ. ಬನ್ನಿ ಇವತ್ತು ಇದರ ಒಂದು ಪಲಾವ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ತರಕಾರಿಗಳನ್ನು ತೊಗೊಂಡಿದ್ದೇನೆ. ಹಾಗೆ ಒಂದು ಕಾಯಿ ಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಹಾಗೆ ನಾನು ಚಕ್ರಮುನಿ ಸೊಪ್ಪನ್ನು ಸಣ್ಣದಾಗಿ ಹಚ್ಕೊಂಡು ತೊಗೊಂಡಿದ್ದೇನೆ. ನಂತರ 1 ಕಪ್ಪಿನಷ್ಟು ಬೇಯಿಸಿದ ಅನ್ನ. ಮೊದಲಿಗೆ ಒಂದು ಬಾಣಲೆಗೆ 1-2 ಟೀ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇದಕ್ಕೆ ನಾವು ಟೊಮೆಟೊ ಹಾಗೂ ನೀರುಳ್ಳಿಯನ್ನು ಒಂದೊಂದು ಕಟ್ ಮಾಡಿ ಹಾಕಿದ್ದು ನಾನು, ಸಣ್ಣದಿದ್ದು ಟೊಮೆಟೊ ಹಾಗೂ ನೀರುಳ್ಳಿ. ಅದನ್ನು ನಾವು ಸಣ್ಣಗೆ ಫ್ರೈ ಮಾಡಬೇಕು. ಹಾಗೆ ಹಚ್ಚಿಟ್ಟ ತರಕಾರಿಯನ್ನು ಕೂಡ ಇದಕ್ಕೆ ಸೇರಿಸಿ ಸರಿಯಾಗಿ ಒಮ್ಮೆ ಫ್ರೈ ಮಾಡಿದರೆ ಇದು ಎಣ್ಣೆಯಲ್ಲಿ. ಇದು ನಾನು ಬೇಯಿಸಿ ಮಾಡೋದು. ಕುಕ್ಕರಲ್ಲಿ ಮಾಡೋದಾದರೆ ನಾವು ಸೇಮ್ ಬೇರೆ ಯಾವ ರೀತಿ ಪಲಾವ್ ಮಾಡ್ತೇವೆ ಅದೇ ರೀತಿ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿಕೊಳ್ಳುವ. ತರಕಾರಿ ಎಲ್ಲ ಸರಿಯಾಗಿ ಫ್ರೈ ಆದ ನಂತರ ಇಲ್ಲಿ ನಾವು ಚಕ್ರಮುನಿ ಸೊಪ್ಪನ್ನೇನು ಕಟ್ ಮಾಡಿ ಇಟ್ಕೊಂಡಿದ್ದೇವೆ ಇದನ್ನು ಕೂಡ ಇದಕ್ಕೆ ಸೇರಿಸಿಕೊಳ್ಳುವ. ಇದು ಮಲ್ಟಿವಿಟಮಿನ್ ಸೊಪ್ಪು ಅಂತ ಕೂಡ ನಾವು ಹೇಳ್ತೇವೆ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರ ಸೂಪು ಹಾಗೆ ಇದು ದಾಲ್ಗೆ ಎಲ್ಲ ಹಾಕಿ ಸಾಂಬಾರು ಥರ ಕೂಡ ಮಾಡ್ತಾರೆ. ಹಾಗೆ ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಹಾಕಿದ್ದೇವೆ, ಕಾಯಿ ಮೆಣಸು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸುವ. ಸರಿಯಾಗಿ ಫ್ರೈ ಮಾಡಿದ್ರೆ ಆಯ್ತು ಇದನ್ನು. ಹಾಗೆ ಇದಕ್ಕೆ 1 ಟೀ ಸ್ಪೂನಷ್ಟು ಅರಶಿನವನ್ನು ಹಾಕುವ. ಹಾಗೆ 1 ಟೀ ಸ್ಪೂನಷ್ಟು ಪಲಾವ್ ಮಸಾಲೆಯನ್ನು ಕೂಡ ಸೇರಿಸಿಕೊಳ್ಳುವ. ಇದರಿಂದ ನಮಗೆ ರುಚಿ ಕೂಡ ತುಂಬಾ ಒಳ್ಳೆಯದಾಗಿ ಬರ್ತದೆ. ಹಾಗೆ ಇದನ್ನು ಬೇಯಲಿಕ್ಕೆ 1 ಗ್ಲಾಸಿನಷ್ಟು ನೀರು ಸಾಕಾಗ್ತದೆ. ಅಷ್ಟನ್ನು ಹಾಕಿ ನಾನು ಬೇಯಲಿಕ್ಕೆ ಇಡ್ತಿದ್ದೇನೆ. ಈಗ ಒಂದು 10 ನಿಮಿಷ ಆದ ನಂತರ ನೋಡಿ ಕರೆಕ್ಟಾಗಿ ಬೆಂದಿದೆ. ನೋಡ್ಬೋದು ಇಲ್ಲಿ. ಈಗ ನಾವು ಬೇಯಿಸಿದ ಅನ್ನವನ್ನು ಇದಕ್ಕೆ ಸೇರಿಸಿಕೊಳ್ಳುವ. ಸರಿಯಾಗಿ ಒಂದು ಮಿಶ್ರಣ ಮಾಡುವ ಇದನ್ನು. ನೋಡಿ ಎಷ್ಟು ಬೇಗ ಆಗ್ತದೆ ಈ ರೆಸಿಪಿ ಕೂಡ. ಇದನ್ನು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ನನ್ನ ಮಗ ಕೂಡ ಕೆಲವೊಮ್ಮೆ ಮಕ್ಕಳು ನಾವು ಈ ರೀತಿಯಾಗಿ ಇದರ ಪದಾರ್ಥ ಎಲ್ಲ ಮಾಡಿಕೊಡುವಾಗ ತಿನ್ನುವುದಿಲ್ಲ. ಅದನ್ನು ಈ ರೀತಿಯಾಗಿ ತಿಂಡಿಯಾಗಿ ನಾವು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಹಾಗೆಯೇ ಕೂಡ ಇದು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮ ಚಕ್ರಮುನಿ ಸೊಪ್ಪಿನ ಪಲಾವ್ ರೆಡಿಯಾಗಿದೆ. ಇದು ಸಲಾಡ್ ಜೊತೆಗೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಹಾಗೂ ಯಾರಿಗೂ ಕೂಡ ಇದನ್ನು ತಿನ್ಬೋದು. ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದಲ್ಲಿ ಎಲ್ಲಿಯಾದರೂ ನಿಮಗೆ ಈ ಸೊಪ್ಪು ಸಿಕ್ಕಿದರೆ ನೀವು ಕೂಡ ಈ ರೀತಿಯಾಗಿ ಒಂದು ಹೊಸದಾಗಿ ರೆಸಿಪಿಯನ್ನು ಮಾಡಿ ತಿನ್ನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇನ್ನು ಮುಂದಿನ ವಿಡಿಯೋಗಳೊಂದಿಗೆ ನಿಮ್ಮ ಜೊತೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ.